ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಮತ್ತು ಆದರ್ಶ ವಿದ್ಯಾಲಯ ಆಗಿರಬಹುದು ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಇಲ್ಲಿ ಗಣಿತ ವಿಷಯದ ಇಲ್ಲಿ ಸರಾಸರಿ ಅಥವಾ ಎವರೇಜ್ ಮೇಲೆ ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಇಲ್ಲಿ ಮಾದರಿ ಪ್ರಶ್ನೆಗಳಂತ ತಾವು ಅನ್ಕೋಬಹುದು. ಹಾಗೂ ಈಗಾಗಲೇ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆಗಳು ಬಂದಿರುತ್ತವೆ. ಹಾಗಾಗಿ ಈ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ 11 ಮತ್ತು 9ರ ಸರಾಸರಿ ಏನು? ಈ ಸರಾಸರಿಯನ್ನು ಯಾವ ರೀತಿ ಬಿಡಿಸ್ಬೇಕು ಅಂದರೆ, ಕೊಟ್ಟಿರುವ ಸಂಖ್ಯೆಗಳಿದಾವಲ್ಲ ಇವನ್ನ ಸಂಕಲನ ಮಾಡಬೇಕು. 11 ಮತ್ತು 9 ಕೂಡಿಸ್ಕೋಬೇಕು. ಎಷ್ಟಾಯಿತು? ಅದು 20 ಆಯಿತು. ಇಲ್ಲಿ ತೋರಿಸ್ತೀನಿ ತಮಗೆ. ಈ 20ಕ್ಕೆ 2ರಿಂದ ಭಾಗಿಸಬೇಕು. 2 ಯಾವುದು ಅಂದರೆ ಇದೊಂದು ಸಂಖ್ಯೆ ಮತ್ತು ಇದೊಂದು ಸಂಖ್ಯೆ. ಹಾಗಾಗಿ 2ರಿಂದ ಭಾಗಾಕಾರ ಮಾಡಿದ್ರೆ 2 1 2 2 10 20. ಸೊ ಇಲ್ಲಿ ಆನ್ಸರ್ 10 ಬಂತು. ಅಂದರೆ ಇಲ್ಲಿ ಸರಾಸರಿ ಎಷ್ಟಾಯಿತು? 10 ಆಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, 1 2 3 4 ಮತ್ತು 5ರ ಸರಾಸರಿ ಏನು? ಈಗ ನೋಡ್ಬೋದು, ಈ ಸಂಖ್ಯೆಗಳನ್ನು ತಾವು ಸಂಕಲನ ಮಾಡಬೇಕಿಲ್ಲಿ. 1 2 3 3 3 6 6 4 10 ಮತ್ತು ಇದು ಒಂದು 5 ಕೂಡಿಸಿದ್ರೆ 15 ಆಯಿತು. ಈ 15ಕ್ಕೆ ನಾವು ಎಷ್ಟರಿಂದ ಭಾಗಾಕಾರ ಮಾಡಬೇಕು ಅಂದರೆ 5ರಿಂದ. ನೋಡ್ಬೋದು 1 2 3 4 5 ಸಂಖ್ಯೆಗಳು. ಹಾಗಾದರೆ ಈ 15ಕ್ಕೆ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ 5ರಿಂದ ಭಾಗಾಕಾರ ಮಾಡಿದರೆ 5 1 5 5 3 15. ಸೊ ಇಲ್ಲಿ ಸರಾಸರಿ 3 ಬಂತು. ಇನ್ನು ನೆಕ್ಸ್ಟ್ ಪ್ರಶ್ನೆ, 10ರ ಮೊದಲ 5 ಅಪವರ್ತ್ಯಗಳ ಸರಾಸರಿ. 10ರ ಮೊದಲ 5 ಅಪವರ್ತ್ಯಗಳಂದ್ರೆ ನೋಡ್ಬೋದು, ಇಲ್ಲಿ 10 20 30 40 ಹಾಗೂ 50. ಇವುಗಳನ್ನು ಕೂಡಿಸ್ಬೇಕು. ಇಲ್ಲಿ ನೋಡ್ಬೋದು 90 120 140 150 ಆಯಿತು. ಈ 150ಕ್ಕೆ ನಾವು ಎಷ್ಟರಿಂದ ಭಾಗಾಕಾರ ಮಾಡಬೇಕು? 5ರಿಂದ. ನೋಡ್ಬೋದು 1 2 3 4 5 ಸಂಖ್ಯೆಗಳಿದಾವೆ. ಇಲ್ಲಿ 5 1 5, ಇಲ್ಲಿ 5 3 15, ಇದೊಂದು 0 30 ಬಂತು. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ 150 18 30 10 ಇದೆಯಲ್ಲ, ಇದರಲ್ಲಿ 30 ಆಗುತ್ತದೆ. ಇನ್ನು ನೋಡ್ಬೋದು ಇಲ್ಲಿ 4 5 9 ಮತ್ತು 2ರ ಸರಾಸರಿ ಕಂಡುಹಿಡಿಯಲು ಯಾವ ಸಂಖ್ಯೆಯನ್ನು 4ರಿಂದ ಭಾಗಿಸಬೇಕು ಅಂತ ಹೇಳಿದರೆ, ಇಲ್ಲಿ ಕೂಡಿಸ್ಬೇಕು ತಾವು. ಇಲ್ಲಿ ಕೂಡಿಸಿದ್ರೆ ತಮಗೆ ಇಲ್ಲಿ ಗೊತ್ತಾಗುತ್ತೆ. 4 5 9 9 9 18 18 2 20. ಹಾಗಾದರೆ 20ಕ್ಕೆ ನಾವು 4ರಿಂದ ಭಾಗಿಸಬೇಕು. ಸೊ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಇಲ್ಲಿ ಎರಡನೇದಿದೆ ನೋಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಒಂದು ರೈಲು ಮೊದಲ 3 ಗಂಟೆಗಳು 65 ಕಿಲೋಮೀಟರ್ ಅಂದರೆ ಪ್ರತಿ ಗಂಟೆಗೆ ವೇಗದಲ್ಲಿ ಚಲಿಸಿ ನಂತರ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ 2 ಗಂಟೆ ಪ್ರಯಾಣ ಮಾಡಿದರೆ 5 ಗಂಟೆಗಳಲ್ಲಿ ಪ್ರಯಾಣದ ಸರಾಸರಿ ವೇಗವೇನು ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಇಲ್ಲಿ 70 ಮತ್ತು ಇಲ್ಲಿದೆಯಲ್ಲ 65 ಕೂಡಿಸಿದರೆ ಎಷ್ಟಾಗುತ್ತೆ? ಅಲ್ಲಿ 135. ಹಾಗಾದರೆ 135ಕ್ಕೆ ನಾವು ಇಲ್ಲಿ 2ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡ್ಬೋದು 2 6 12, ಇಲ್ಲಿ 15 ಉಳಿತು. ಸೊ ಇಲ್ಲಿ ಹಾಗಾದರೆ 2 7 14 ಮತ್ತು ಸ್ವಲ್ಪ ಪಾಯಿಂಟ್ ಬರುತ್ತೆ. ಹಾಗಾದರೆ ಇಲ್ಲಿ ಸಮೀಪ ಇರುವ ಆನ್ಸರನ್ನು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು 335 ಕಿಲೋಮೀಟರ್ 67 ಕಿಲೋಮೀಟರ್ ಪ್ರತಿ ಗಂಟೆಗೆ 27 ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ರೀತಿ ಇದಾವೆ. ಸೊ ಇಲ್ಲಿ ನೋಡಿದಾಗ ಇಲ್ಲಿ 65 ಕಿಲೋಮೀಟರ್ ಪ್ರತಿ ಗಂಟೆಗೆ. ಸೊ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಇದು ಆಗುತ್ತದೆ. ಮೊದಲ 5 ಸಮ ಸಂಖ್ಯೆಗಳ ಸರಾಸರಿ. ಇಲ್ಲಿ ನೋಡ್ಬೋದು, ಮೊದಲ 5 ಸಮ ಸಂಖ್ಯೆಗಳಂದರೆ 2 4 6 8 10. ಕೂಡಿಸ್ಬೇಕು ಇವನ್ನ. 5 10 18 6 24 28 30 ಆಯಿತು. ಈ 30ಕ್ಕೆ ನಾವು ಎಷ್ಟರಿಂದ ಭಾಗಾಕಾರ ಮಾಡಬೇಕು? ನೋಡ್ಬೋದು ಇಲ್ಲಿ 1 2 3 4 5 5ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ 5 1 5 5 6 30. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡ್ಬೋದು, 6ನೇದ್ದು, ಸಾರಿ ಬಿ ಆಪ್ಷನ್ ಇದೆ, 2ನೇ ಆಪ್ಷನ್ 6 ಇದೆಯಲ್ಲ, ಅದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ರೀಟಾ, ರಶ್ಮಿ ಮತ್ತು ಸುನಿತಾಳ ವಯಸ್ಸು ಕ್ರಮವಾಗಿ 14 13 15 ಇದೆ. ಅವರ ಗುಂಪಿನ ಸರಾಸರಿ ವಯಸ್ಸೆಷ್ಟು? ಇವುಗಳನ್ನು ಇಲ್ಲಿ ತಾವು ಕೂಡಿಸ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 14 ಮತ್ತು 13, ಅದೇ ರೀತಿಯಾಗಿ 15 ಇಲ್ಲಿ ಕೂಡಿಸೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 28 32 42 ಆಯಿತು. ಈ 42ಕ್ಕೆ ನಾವು ಇಲ್ಲಿ 3ರಿಂದ 1 2 3ರಿಂದ ಭಾಗಾಕಾರ ಮಾಡಬೇಕು. ಇಲ್ಲಿ ನೋಡ್ಬೋದು 3 1 3, ಇಲ್ಲಿ ನೋಡ್ಬೋದು 3 1 3 3 4 12. ಸೊ ಇಲ್ಲಿ ಎಷ್ಟಾಯಿತು? 14 ಬಂತು. ಆಪ್ಷನ್ಸ್ಗಳಲ್ಲಿ ಯಾವುದಿದೆ ನೋಡಿ, ಇಲ್ಲಿ 14, ಇಲ್ಲಿ 4ನೇ ಆಪ್ಷನ್ ಇದೆ. ಈ ರೀತಿಯಾಗಿ ನೀವು ಆನ್ಸರ್ಗಳನ್ನು ಬಿಡಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ರಾಜ, ರಾಮ, ರಹೀಮ ಮತ್ತು ರೋಹಿತರ ವಯಸ್ಸು ಕ್ರಮವಾಗಿ 12 14 16 ಮತ್ತು 18. ಅವರ ಸರಾಸರಿ ವಯಸ್ಸು 15 ವರ್ಷಗಳು. 10 ವರ್ಷಗಳ ನಂತರ ಎಷ್ಟಿರುತ್ತೆ ನೋಡಿ. ಇಲ್ಲಿ 12 14 16 18 ಅವರ ಸರಾಸರಿ ವಯಸ್ಸು ಅಂತ ಹೇಳಿದ್ದಾರೆ. ಇದು ಎಷ್ಟು ವರ್ಷ? 15 ವರ್ಷಗಳು. 10 ವರ್ಷಗಳ ನಂತರ ಕೂಡ ಅದು ಸೇಮ್ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಆನ್ಸರ್ ಅಂದರೆ ಇಲ್ಲಿ 15 ಆಗುತ್ತೆ. 2ನೇ ಆಪ್ಷನ್ ಆಗುತ್ತದೆ.
ಇಲ್ಲಿ ನೋಡ್ಬೋದು ಕೆಲವು ಸಂಖ್ಯೆಗಳ ಮೊತ್ತ 30, ಆ ಸಂಖ್ಯೆಗಳ ಸರಾಸರಿ 6. ಹಾಗಾದರೆ ಒಟ್ಟು ಸಂಖ್ಯೆಗಳು ಎಷ್ಟು? ನೀವು 6ರಿಂದ 30ಕ್ಕೆ ಭಾಗಾಕಾರ ಮಾಡಿದರೆ ಸಂಖ್ಯೆಗಳು ಸಿಕ್ಬಿಡುತ್ತೆ. ನೋಡ್ಬೋದು ಇಲ್ಲಿ ಇದಕ್ಕೆ ತೋರಿಸ್ತೀನಿ ನಿಮಗೆ. 6 1 6, 6 5 30. ಹಾಗಾದರೆ ಆನ್ಸರ್ ಯಾವುದಾಯ್ತು? ಇಲ್ಲಿ 5 ಆಯಿತು. ಇಲ್ಲಿ 5 ಸಂಖ್ಯೆಗಳ ಸರಾಸರಿ 3, ಅವುಗಳಲ್ಲಿ 4 ಕ್ರಮವಾಗಿ 1 2 3 4 ಆಗಿವೆ. ಹಾಗಾದರೆ 5ನೇ ಸಂಖ್ಯೆ ಯಾವುದು? ಇಲ್ಲಿ ಈಗಾಗಲೇ 4 3 7 2 9 10 ಆಯಿತು. ಇದಕ್ಕೆ ನಾವು ಏನು ಮಾಡ್ಬೋದು? ಯಾವ ಸಂಖ್ಯೆ ಸೇರಿಸಿದರೆ ಸರಾಸರಿ 5 ಬರುತ್ತೆ ನೋಡ್ಬೋದು. ಈ 5ನ್ನು ಸೇರಿಸಿದರೆ 15 ಆಯಿತು. ಇದಕ್ಕೆ ನಾವು ಇಲ್ಲಿ 5ರಿಂದ ಭಾಗಾಕಾರ ಮಾಡೋಣ. 5 1 5, 5 3 15. ಸೊ ಇಲ್ಲಿ ನೋಡ್ಬೋದು 3 ಸರಾಸರಿ ಬಂತು ಇಲ್ಲಿದೆಯಲ್ಲ. ಹಾಗಾದರೆ ಯಾವುದನ್ನು ತೊಗೊಂಡಿವಿ? ನಾವು ಇಲ್ಲಿ 5ನ್ನು ತೊಗೊಂಡಿವಿ. ಸೊ ಹಾಗಾಗಿ ಈ 5 ಆನ್ಸರ್ ಆಗುತ್ತದೆ. ಮೊದಲ 4 ಸರಿ ಸಂಖ್ಯೆಗಳ ಸರಾಸರಿ. ಮೊದಲ 4 ಸರಿ ಸಂಖ್ಯೆಗಳಂದರೆ ಇಲ್ಲಿ 2 4 6 8. ಇಲ್ಲಿ ನೋಡ್ಬೋದು 8 6 14, 18 2 20. 20. ಹಾಗಾದರೆ ಈ 20ಕ್ಕೆ ನಾವು 4ರಿಂದ ಭಾಗಾಕಾರ ಮಾಡಿದರೆ 4 1 4, 4 5 20. ಸೊ ಇಲ್ಲಿ ಆನ್ಸರ್ ಯಾವುದು? 5. ಇಲ್ಲಿ 5 20 4 14 ಅಂತಿದೆಯಲ್ಲ. ಸೊ ಇಲ್ಲಿ ನೋಡ್ಬೋದು 5 ಬರುತ್ತದೆ. 4 ಪುಸ್ತಕಗಳ ಒಟ್ಟು ಬೆಲೆ 28 ರೂಪಾಯಿ ಆದರೆ ಒಂದು ಪುಸ್ತಕದ ಸರಾಸರಿ ಬೆಲೆ ಎಷ್ಟು? ನೋಡ್ಬೋದು 4 ಪುಸ್ತಕದ ಬೆಲೆ 28 ಆದರೆ ಈ 28ಕ್ಕೆ ನಾವು 4ರಿಂದ ಭಾಗಾಕಾರ ಮಾಡ್ಬೋದು. 4 1 4, 4 7 28. ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಅದೇ ರೀತಿ 5 ಪೆನ್ನುಗಳ ಸರಾಸರಿ 30 ರೂಪಾಯಿ ಆದರೆ ಆ ಪೆನ್ನುಗಳ ಒಟ್ಟು ಬೆಲೆ ಎಷ್ಟು ಅಂತ ಇಲ್ಲಿ ನೋಡ್ಬೋದು. 5 ಪೆನ್ನುಗಳ ಸರಾಸರಿ ಹಣ 30 ರೂಪಾಯಿ, ಎವರೇಜ್ 5 ಪೆನ್ನಿಗೆ. ಹಾಗಾದರೆ ಆ ಪೆನ್ನುಗಳ ಒಟ್ಟು ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡ್ಬೋದು ಈ 30ಕ್ಕೆ ನಾವು 5ರಿಂದ ಭಾಗಾಕಾರ ಮಾಡಿದರೆ 5 1 5, 5 6 30. ಸೊ ಇಲ್ಲಿ ಆನ್ಸರ್ ಯಾವುದಾಯಿತು? 6 ಆಯಿತು.